ನೋಡಿ, ಮಾರ್ಕೆಟ್ಗೆ ಹೋಗಿದ್ದೆ. ಆಕಸ್ಮಿಕವಾಗಿ ಬೇಸಿಗೆ ಅಲ್ಲ, ನನಗೆ ಬೆಟ್ಟದ ನೆಲ್ಲಿಕಾಯಿ ಕಣ್ಣಿಗೆ ಬಿತ್ತು. ಸರಿ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಸ್ನೇಹಿತರೆ, ಇದನ್ನು ನಾವು ಬೆಟ್ಟದ ನೆಲ್ಲಿಕಾಯಿಗಳನ್ನು ಬಳಸ್ಕೊಂಡ್ಬಿಟ್ಟು ಈಗ ಅಂದರೆ ಇದರಲ್ಲಿ ಸುಮಾರು ಐಟಮ್ಗಳನ್ನು ಮಾಡ್ಬೋದು. ಇವತ್ತು ನಾನು ನಿಮಗೆ ತೋರಿಸೋದೇನಪ್ಪ ಅಂತಂದರೆ ಅಡಿಕೆ ಥರ ಮಾಡಿಟ್ಕೊಂಡ್ಬಿಡೋಣ. ಬಿಸಿಲು ತುಂಬ ಚೆನ್ನಾಗಿದೆ. ಇದನ್ನು ಚೆನ್ನಾಗೆ ಸಣ್ಣದಾಗೆ ಹೋಳು ಮಾಡ್ಕೊಂಬಿಟ್ಟು ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೊಂಡ್ಬಿಟ್ರೆ ಅದು ನೆಲ್ಲಿಕಾಯಿ ಅಡಿಕೆ ಆದಂಗೆ ಆಗುತ್ತೆ. ನಮ್ಗೆ ಯಾವಾಗ ಬೇಕೋ ಅದನ್ನು ತಿನ್ಕೋಬೋದು. ನಾನು ಈಗ ಮಾಡ್ತಕ್ಕಂಥದ್ದು ಸಾಲ್ಟಾಗಿ ಅಂದರೆ ಉಪ್ಪಾಗಿರ್ತಕ್ಕಂಥ ಅಡಿಕೆಗಳನ್ನು ನಾನೀಗ ಮಾಡ್ತೀನಿ. ಇದರಲ್ಲಿ ಸ್ವೀಟು ಮಾಡ್ಬೋದು, ಎಲ್ಲವನ್ನು ಮಾಡ್ಬೋದು. ನಾನು ಸ್ವಲ್ಪ ಹುಳಿ ಸಿಹಿ ಖಾರ ಇರೋ ಥರ ಅಡಿಕೆ ಚೂರುಗಳನ್ನು ಮಾಡ್ಕೋತೀನಿ. ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು 1 kg ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಸೊ ಇಡೀ 1 kgನ ಈಗ ನಾನು ನೋಡಿ ಇದು ಕುಕ್ಕರ್ ತೊಗೊಂಡಿದ್ದೀನಿ. ಈಗ ಈ ಕುಕ್ಕರಲ್ಲಿ ಈಗ ಸ್ಟೀಮಲ್ಲಿ ಬೇಯಿಸ್ಕೊಂಡ್ಬಿಡೋಣ. ಇದನ್ನು ಆ 1 kg ಅಷ್ಟನ್ನು ಬೆಟ್ಟದ ನೆಲ್ಲಿಕಾಯನ್ನು ಈಗ ನಾನು ಕುಕ್ಕರಲ್ಲಿ ಬೇಯಿಸ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಬಿಡೋಣ. ನೀರು ಹಾಕ್ಕೊಂಡ್ಬಿಟ್ಟು ಈಗ ಇದರೊಳಗೆ ಇದನ್ನು ಇಡ್ತಾ ಇದ್ದೀನಿ ನಾನು. ಒಂದು ಟಿಪ್ಸು ಸ್ನೇಹಿತರೆ ನಿಮಗೆ, ಬೆಟ್ಟದ ನೆಲ್ಲಿಕಾಯಿನ ನೀವೇನಾದರೂ ಇದನ್ನು ಹೀಗೆ ಹಸಿ ಇರುವಾಗಲೇ ನೀವು ಇದನ್ನೇನಾದ್ರೂ ಚಾಕು ಒಳಗೆ ಅಥವಾ ಕತ್ತಿ ಒಳಗೆ ಕಟ್ ಮಾಡ್ತೀನಿ ಅಂತ ನೀವೇನಾದರೂ ಹೋದರೆ ಅದನ್ನು ನೀಟಾಗೆ ಕಟ್ ಮಾಡೋದಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡಿ ಅಂತಂದರೆ ಈ ಥರ ನೀವು ಅದನ್ನು ಬೇಯಿಸ್ಕೋಬೇಕು. ನೀರಲ್ಲಿ ಹಾಕಿ ಡೈರೆಕ್ಟಾಗೂ ಬೇಯಿಸ್ಕೋಬೋದು, ಬಟ್ ನಾನು ಇಲ್ಲಿ ಸ್ಟೀಮಲ್ಲಿ ಬೇಯಿಸ್ಕೊತೀನಿ. ಬೇಗ ಬೇಯುತ್ತೆ ಇದು. ಇದರಲ್ಲಿ ಹೇರಳವಾಗಿ ನೀರಿನಂಶ ಇರುತ್ತೆ, ಜೊತೆಗೆ ನಾರಿನಂಶ ಇರುತ್ತೆ. ಬೆಟ್ಟದ ನೆಲ್ಲಿಕಾಯಿದು ಉಪಯೋಗ ಅಂತ ನೀವು ಕೇಳಿದ್ರೆ ಇದರ ಉಪಯೋಗ 1, 2, 3 ಎಷ್ಟಂತ ಹೇಳೋದು. ಸಾಕಷ್ಟು ಉಪಯೋಗ ಇದೆ ಇದರಿಂದ. ತಲೆ ಕೂದಲಿಗೆ ಬಳಸ್ತೀವಿ. ಈಗ ಬೇಸಿಗೆನಲ್ಲಿ ನೀರು ಎಷ್ಟು ಕುಡಿದ್ರೂ ನಿಮಗೆ ದಾಹ ತೀರೋದೇ ಇಲ್ಲ. ಇಂಥ ಟೈಮಲ್ಲಿ ನೀವು ಈ ಬೆಟ್ಟದ ನೆಲ್ಲಿಕಾಯ್ದು ಒಂದು ಹೋಳನ್ನು ನೀವೇನಾದರೂ ತಿಂದುಬಿಟ್ರೆ ದಾಹವನ್ನು ಇಂಗಿಸುತ್ತೆ. ಸೊ ಆ ಥರ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಈ ಒಂದು ಬೆಟ್ಟದ ನೆಲ್ಲಿಕಾಯಿನ ನಾನಿವತ್ತು ಅಡಿಕೆ ಹೋಳನ್ನು ಹೇಗೆ ಮಾಡ್ಕೊಳ್ಳೋದು ಅಂತ. ಅಡಿಕೆ ಅಂದರೆ ಅಡಿಕೆ ಅಂತ ಅಲ್ಲ, ಅಡಿಕೆ ಥರ ಹೋಳೊಳಗೆ ಹಿಂಗೆ ಮಾಡಿಟ್ಕೊಳ್ಳೋದು ಅಂತ. ಸೊ ನಾನೀಗ ಬೇಯಬೇಕಾದ್ರೆ ಸುಮ್ಮನೆ ಒಂದು ಸ್ವಲ್ಪ ಅದಕ್ಕೆ ಎಷ್ಟು ಹೀರ್ಕೊಳ್ಳುತ್ತೋ ಅಷ್ಟು ಹೀರ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಮೇಲಕ್ಕೆ. ಸೊ ಇಷ್ಟು ಹಾಕ್ಬಿಟ್ಟು ಈಗ ಇದನ್ನು ಮುಚ್ಚಿಬಿಟ್ಟು ಹೈ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಸುಮಾರು ಒಂದು 5 ನಿಮಿಷ ಆಯಿತು. ವಾವ್, ಸಖತ್ತಾಗಿ ಬಂದಿದ್ದಾವೆ. ನೋಡಿ, ಬೆಟ್ಟದ ನೆಲ್ಲಿಕಾಯ್ದು ಬೇಯಿಸಿದ್ರೆ ಎಷ್ಟು ನೀಟಾಗಿ ತಾಂತಾನೆ ಹೋಳೊಳಗೆ ನೀಟಾಗಿ ಬಿಟ್ಕೊಂಡಿದೆ ನೋಡಿ. ಅದೇ ನೀವೇನಾದರೂ ಚಾಕು ತೊಗೊಂಡು ಅಥವಾ ಕತ್ತಿ ಒಳಗೆ ಕಟ್ ಮಾಡ್ತೀನಿ ಅಂದರೆ ಈ ಥರ ಅಡಿಕೆ ಪಪ್ಪು ಥರ ಮಾಡ್ಕೊಳಕ್ಕಾಗಲ್ಲ, ಹೋಳನ್ನು ಮಾಡೋದಕ್ಕಾಗೋದಿಲ್ಲ. ಸೊ ಈ ಥರ ಒಂದು ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ರೆ, ಹಬೆ ಒಳಗೆ ಬೇಯಿಸ್ಕೊಂಡ್ಬಿಟ್ರೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ತುಂಬ ಬೇಗನೆ ಬೇಯುತ್ತೆ ಇದು. ನಾನಿವಾಗ ಸುಮಾರು ಒಂದು 5 ರಿಂದ 6 ನಿಮಿಷ ಆಗಿರ್ಬೋದೇನೋ ಅನಿಸುತ್ತೆ ಅಷ್ಟೇ. ಸೊ ಈಗ ಇದು ಬೆಂದಿದೆ. ಈಗ ಇದನ್ನು ಇವಾಗಲೇ ಬಿಸಿ ಇರುವಾಗಲೇ ಇದನ್ನು ತಗೊಂಡ್ಬಿಟ್ಟು ಇದಕ್ಕೆ ಇನ್ನೊಂದು ಸ್ವಲ್ಪ ಮೇಲೆ ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಒಣಗಿಸ್ಬಿಟ್ರೆ ಆಯಿತು. ನೋಡಿ, ಈಗ ಇವು ಎಲ್ಲ ಆಗಿದ್ದಾವೆ. ಬಿಸಿ ಇರುವಾಗಲೇ ಸ್ವಲ್ಪ ತಗೊಂಡ್ಬಿಡೋಣ. ಅಂದರೆ ಬಿಸಿ ಇರುವಾಗಲೇ ಇದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ರೆ ನೀಟಾಗಿ ಅಂಟ್ಕೊಳ್ಳುತ್ತೆ ಅಂತ ಅಷ್ಟೇ. ಸೊ ಅಷ್ಟು ತಗೊಂಡ್ಬಿಟ್ಟು ಹೋಳು ಮಾಡ್ಕೊಳ್ಳೋಣ. ನೋಡಿ, ಬೆಟ್ಟದ ನೆಲ್ಲಿಕಾಯಿ ಬೆಂದ್ಬಿಟ್ಟಿದ್ದಾವಲ್ಲ, ಇದು ಎಷ್ಟು ಈಸಿ ನೋಡಿ ಈಗ ಹೋಳು ಮಾಡೋದು. ಅದು ಗೆರೆ ಎಲ್ಲೆಲ್ಲಿತ್ತೋ ಅಲ್ಲಲ್ಲೆಲ್ಲ ನೀಟಾಗೆ ಹೋಳು ನೋಡಿ ಈ ಥರ ಅಡಿಕೆ ಚೂರು ಥರ ಬಿಚ್ಕೊಳ್ಳುತ್ತೆ. ಇದಕ್ಕೆ ನೀಟಾಗೆಲ್ಲ ಈ ಥರ ಬಿಡಿಸ್ಕೊಂಡ್ಬಿಡೋಣ. ಈ ಥರ ವೇಸ್ಟ್ ಏನಿದೆಯೋ ಅದನ್ನೆಲ್ಲ ತಗೊಂಡ್ಬಿಡೋಣ. ನಾವೇನು ಮಾಡೋದು ಬೇಡ, ತಾನೇ ಎಲ್ಲ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಈ ಥರ ಅದು ಎಲ್ಲೆಲ್ಲಿ ಗೆರೆ ಇರುತ್ತೋ, ಎಲ್ಲೆಲ್ಲಿ ಇರುತ್ತೋ ಮಾರ್ಕಿಂಗ್ ಅಲ್ಲಲ್ಲಿ ತಾನೇ ಬಿಚ್ಕೋತವೆ ಎಲ್ಲ. ನೋಡಿ ಗೆರೆ ನೋಡಿ ಹೆಂಗೆ ಸೀಳ್ಕೊಂಡಿದೆ ಎಲ್ಲ ನೋಡಿ. ಈ ಥರ ನೋಡಿ, ಇದನ್ನು ಹಿಂಗೆ ತೆಗೆದುಬಿಟ್ರೆ ನೋಡಿ ಕಟ್ ಮಾಡೋದು. 1 kg ನೆಲ್ಲಿಕಾಯಿನ ಬೇಯಿಸ್ಬಿಟ್ಟು ನೋಡಿ ಈ ಥರ ಹೋಳು ಅಡಿಕೆ ಪಪ್ಪು ಥರ ಮಾಡಿಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಬಂದಿದೆ ಬೀಜ. ನೋಡಿ ಈ ಥರ ಎಷ್ಟು ನೀಟಾಗೆ ಬೀಜ ಸಪ್ರೇಟ್ ಆಗಿದೆ ನೋಡಿ.
ಅದೇ ನೀವೇನಾದರೂ ಹಸಿ ಇರಬೇಕಾದ್ರೆ ಅದನ್ನು ಓಲ್ಡ್ ಮಾಡ್ತೀನಿ ಕಟ್ ಮಾಡ್ತೀನಿ ಅಂತ ಹೋಗಿದ್ರೆ ಇಷ್ಟು ನೀಟಾಗಿ ನಾವು ಬೀಜನ ಸಪ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಒಂದು ಟಿಪ್ಸ್ ಇದು, ಒಂದು ಸೀಕ್ರೆಟು. ಬೆಟ್ಟದ ನೆಲ್ಲಿಕಾಯಿನ ನೀವು ಯಾವಾಗಲೇ ಆಗಲಿ ಸಪ್ರೇಟ್ ಮಾಡ್ಕೋಬೇಕಾದ್ರೆ ಈ ಥರ ಹಬೆ ಒಳಗೆ ಒಂದು 4ರಿಂದ 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಸಾಕು, ಅತಿ ಸುಲಭವಾಗಿ ನಾವು ಬೀಜದಿಂದ ಬೇರ್ಪಡಿಸ್ಬೋದು. ಸೊ ಈಗ ನಮಗೆ ಇಲ್ಲಿ ಬನ್ನಿ, ಸೊ ಇಷ್ಟು ಓಳ್ ಸಿಕ್ಕಿದೆ. ಇದೊಂದು ಸ್ವಲ್ಪ ಬಿಸಿ ಇರಬೇಕಾದ್ರೇ ನಾವಿವಾಗ ಇದಕ್ಕೆ ಏನೇನು ಹಾಕ್ಕೋಬೇಕಾ ಅದನ್ನು ಹಾಕ್ಕೊಳ್ಳೋಣ. ಸೊ ನಾನು ಮಾಡ್ತಾ ಇರೋದು ಸಾಲ್ಟಿ ಆಗಿರ್ತಕ್ಕಂಥ ಪಪ್ಪುಗಳು. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಸ್ವಲ್ಪ ಬಿಸಿ ಇರಬೇಕಾದ್ರೆ ಹಾಕಿದ್ರೆ ಅಂಟ್ಕೊಳ್ಳುತ್ತೆ ಅಂತ ಅಷ್ಟೇ. ಇಷ್ಟು ಸಾಕಾಗುತ್ತೆ. ಉಪ್ಪು ಹಾಕಿದ್ದೀನಿ. ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ. ಸ್ವಲ್ಪ ಖಾರದ ಪುಡಿ ಕಲರ್ ಶೇಡ್ ಆಗಿದೆ ನಮ್ಮದು. ಸೊ ಇಷ್ಟು ಸಾಕು, ಜಾಸ್ತಿ ಬೇಡ, ಜಾಸ್ತಿ ಖಾರ ಇದ್ದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಲೈಟಾಗಿರಬೇಕು. ಹಾಕ್ಬಿಟ್ಟು ಈ ಥರ ಒಂದು ಹಿಂಗೆ ಮಿಕ್ಸ್ ಹೊಡ್ಕೊಂಡ್ಬಿಟ್ರೆ ಇದು ಒಂದೇದ್ರೊಳಗೆ ಇವಾಗ ಒಣಗಿಸ್ಲಿಕ್ಕೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಇನ್ನೊಂದು ಪ್ಲೇಟ್ ತೊಗೊಂಡ್ಬಿಟ್ಟು 2ಕ್ಕೆ ಶಿಫ್ಟ್ ಮಾಡಿಬಿಟ್ಟು ಚೆನ್ನಾಗಿ ಒಣಗಿಸ್ಕೋಬೇಕು. ಸೊ ಒಣಗಿದ್ಮೇಲೆ ನೆಲ್ಲಿಕಾಯಿ ಪಪ್ಪು ಅಥವಾ ಅಡಿಕೆ ಹೋಳು ರೆಡಿ ತಿನ್ನೋದಕ್ಕೆ. ಸೊ ಇದು ವಿಶೇಷವಾಗಿ ಬೇಸಿಗೆನಲ್ಲಿ ನಾವು ನೀರು ಎಷ್ಟೇ ಕುಡಿದ್ರೂ ನೀರು ಮತ್ತು ಕುಡಿಬೇಕು ಅಂತ ಅನಿಸುತ್ತೆ. ಅಂಥ ಟೈಮಲ್ಲಿ ಇಂಥದ್ದನ್ನು ಒಂದು ಬಾಯಿಗೆ ಹಾಕ್ಕೊಂಡ್ಬಿಟ್ರೆ ಆಹಾ ಗಂಟ್ಲು ತಣ್ಣಗೆ ಅನಿಸುತ್ತೆ. ಓಕೆ, ಸೊ ಇಷ್ಟು ರೆಡಿಯಾಗಿದೆ. ಈಗ ಇದು ತುಂಬ ಜಾಸ್ತಿ ಇರೋದ್ರಿಂದ ಇದನ್ನು ಇನ್ನೊಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ಟು ಬಿಸಿಲಿಗೆ ಇಟ್ಬಿಡೋಣ. ನೋಡಿ ಈ ಥರ ಈಗ ಹೋಳುಗಳನ್ನು ಮಾಡ್ಕೊಂಬಂದಿದ್ದೀನಿ. ಮಾಡಿಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ಇದು ಎಷ್ಟು ಚೆನ್ನಾಗಿ ಒಣಗುತ್ತಲ್ಲ ಅಷ್ಟು ಚೆನ್ನಾಗೆ ಅಷ್ಟು ದಿನ ನಾವು ಸ್ಟೋರ್ ಮಾಡ್ಬೋದು. ವರ್ಷಾನುಗಟ್ಟಲೆ ಇಟ್ಟರೂ ಕೆಡೋದಿಲ್ಲ, ಏನೂ ಇಲ್ಲ. ಉಪ್ಪು ಖಾರ 2 ಹಾಕಿರೋದು, ಬೇರೆ ಏನೂ ಇಲ್ಲ. ಚೆನ್ನಾಗಿ ಒಣಗಿಸ್ಕೊಳ್ಳೋಣ, ಆಮೇಲೆ ತಿನ್ನೋಣ. ನೋಡಿ, ಬೆಟ್ಟದ ನೆಲ್ಲಿಕಾಯಿನೆಲ್ಲ ಕಟ್ ಮಾಡಿಬಿಟ್ಟು ಬಿಸಿಲಿಗೆ ಇಟ್ಟಿದ್ದನ್ನ ಈಗ 2 ದಿನ ಆಗಿದೆ. 2 ದಿನ ಒಣಗಿದ್ದಾವೆ. ನೋಡಿ ಈ ಥರ ನಿಮಗೆ ಗಲ್ಲಿ ಸೌಂಡ್ ಬರಬೇಕು. ಇನ್ನು ಮುರಿದು ನೋಡಿದ್ರೂ ಹಸಿ ಅಂಶ ಇರಬಾರ್ದು. ಎಷ್ಟು ಬಿಸಿಲಿದೆ, ಇಷ್ಟು ಬಿಸಿಲನ್ನಲ್ಲೂ ಕೂಡ 2 ದಿನ ಟೈಮ್ ತೊಗೊಳ್ತು. ಸೊ ಈಗ ಎಲ್ಲ ಚೆನ್ನಾಗಿ ಒಣಗಿದೆ. ಈಗ ಇವನ್ನ ಒಂದು ಡಬ್ಬಿಗೆ ಹಾಕಿ ಆರಾಮಾಗೆ ಎತ್ತಿಟ್ಕೋಬೋದು. ಸೊ ಈಗ ಬೇಸಿಗೆ ಕಾಲದಲ್ಲಿ ಈ ಟೈಮಲ್ಲಿ ಬೇಜಾರಾದಾಗ ಅಥವಾ ಮಧ್ಯಾಹ್ನದೊತ್ತು ಬಾಯಾರಿಕೆ ಆದಾಗ ಒಂದು ಅಡಿಕೆ ಹೋಳನ್ನ ಬಾಯಲ್ಲಿ ಹಾಕ್ಕೊಂಡ್ಬಿಟ್ರೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಇದರಲ್ಲಿ ಹುಳಿ ಇದೆ, ಉಪ್ಪಿದೆ, ಖಾರದ ಅಂಶ ಕೂಡ ಇದೆ. ಬಾಯೆಲ್ಲ ತಣ್ಣಗೆ ಅನಿಸುತ್ತೆ, ಹಾಯ್ ಅನ್ನಿಸ್ತಾ ಇರುತ್ತೆ ತಿನ್ನಲಿಕ್ಕೂ ಎಲ್ಲ. ಒಂಥರ ಗಂಟ್ಲೊಳಗೆಲ್ಲ ತಣ್ಣಗಾದಂಥ ಒಂದು ಅನುಭವ ಆಗ್ತಾ ಇರುತ್ತೆ. ಹಿಂಗೆ ಮಾಡಿಟ್ಕೊಂಡ್ಬಿಟ್ರೆ ವರ್ಷಕ್ಕಾಗೋವಷ್ಟು ನಿಮಗೂ ಎಲ್ಲಾದರೂ ಸಿಕ್ಕಾಗ ಈ ಥರ ಮಾಡಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೇಮ್ ಅಡಿಕೆ ಅಂತ ಅನಿಸುತ್ತೆ ನೋಡಲಿಕ್ಕೆ. ನಾನು ಅದಕ್ಕೇ ಬೆಟ್ಟದ ನೆಲ್ಲಿಕಾಯಿದು ಅಡಿಕೆ ಹೋಳು ಅಂತ ಹೇಳಿದೆ. ನಾನು ಯಾಕೆ ಇದನ್ನು ಅಡಿಕೆ ಅಂತ ಕರೆದೆ ಅಂದರೆ ಸೇಮ್ ಅಡಿಕೆ ಥರನೇ ಕಾಣಿಸ್ತಾ ಇದೆ ಅನ್ನೋದಕ್ಕೋಸ್ಕರ ಅಷ್ಟೇ. ಸೊ ಅತ್ಯಂತ ರುಚಿಕರವಾದ, ಆರೋಗ್ಯಕ್ಕೆ ಉಪಯುಕ್ತವಾದಂತಹ ಬೆಟ್ಟದ ನೆಲ್ಲಿಕಾಯಿ. ಬೇಸಿಗೆಯಲ್ಲಿ ನಿಮ್ಮ ದಾಹ ತೀರಬೇಕು ಅಂತಂದರೆ, ಆಮೇಲೆ ಟೈಮ್ ಪಾಸ್ಗೋಸ್ಕರ ಅಡಿಕೆ ತಿನ್ನೋದಕ್ಕಿಂತ ಈ ಥರದ್ದನ್ನು ಅಡಿಕೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ನಮಗೂ ಕೂಡ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ತಾ, ನಿಮಗೂ ಎಲ್ಲಾದರೂ ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿದ್ರೆ ಈ ಥರ ಮಾಡಿಟ್ಕೊಳ್ಳಿ. ನೋಡಿ, ಬೆಟ್ಟದ ನೆಲ್ಲಿಕಾಯಿನ ಅಡಿಕೆ ಚೂರುಗಳು. ಸೊ ಇದರಲ್ಲಿ ಸ್ವೀಟು ಮಾಡ್ಕೋಬೋದು. ನಾನು ಮಾಡಿರೋದು ಈಗ ಇದು ಸಾಲ್ಟ್, ಇದು ಉಪ್ಪು ಖಾರ 2 ಮಿಕ್ಸ್ ಮಾಡಿದ್ದೀನಿ. ಸೊ ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.